ದಾಸರಹಳ್ಳಿ ಮಾಜಿ ಶಾಸಕರಾದ ಆರ್ ಮಂಜುನಾಥ್ರವರ ಹುಟ್ಟುಹಬ್ಬವನ್ನು ಸೇವಾ ದಿನವಾಗಿ ಆಚರಿಸಿ ಅಭಿಮಾನ ಮೆರೆದ ಆರ್.ಕೆ. ಲಕ್ಷ್ಮೀಸಾಗರ್. ಆರ್ ಮಂಜುನಾಥ್ ಹುಟ್ಟುಹಬ್ಬದ ಪ್ರಯುಕ್ತ ಹೆಗ್ಗನಹಳ್ಳಿಯ ಶ್ರೀ ಹನುಮಂತ ದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿದ ಆರ್.ಕೆ. ಲಕ್ಷ್ಮೀಸಾಗರ್. ಆರ್ ಮಂಜುನಾಥ್ ಹುಟ್ಟುಹಬ್ಬದ ಪ್ರಯುಕ್ತ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಅನ್ನದಾನ ನೆರವೇರಿಸಿದ ಆರ್.ಕೆ. ಲಕ್ಷ್ಮೀಸಾಗರ್. ಫ್ಲೆಕ್ಸ್, ಬ್ಯಾನರ್ ಹಾಗೂ ದೊಡ್ಡ ದೊಡ್ಡ ಕಟೌಟ್ಗಳ ಮೂಲಕ ತಮ್ಮ ನೆಚ್ಚಿನ ನಾಯಕ ಮಂಜಣ್ಣನಿಗೆ ಶುಭ ಕೋರಿದ ಆರ್.ಕೆ. ಲಕ್ಷ್ಮೀಸಾಗರ್. ಮಂಜಣ್ಣನ ಹುಟ್ಟುಹಬ್ಬಕ್ಕೆ ಸ್ಪೆಷಲ್ ಹಾರ ಹಾಕಿ ಶುಭ ಕೋರಿದ ಆರ್.ಕೆ. ಲಕ್ಷ್ಮೀಸಾಗರ್ ಮತ್ತು ಮಮತಾ ಲಕ್ಷ್ಮೀಸಾಗರ್. ಆರ್ ಮಂಜುನಾಥ್ ಹುಟ್ಟುಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಸೀರೆ ಹಂಚಿ ಸಂಭ್ರಮಿಸಿದ ಆರ್.ಕೆ. ಲಕ್ಷ್ಮೀಸಾಗರ್. ಕಾರುಗಳ ಮೇಲೆ ಹುಟ್ಟುಹಬ್ಬದ ಪೋಸ್ಟರ್, ವಿಭಿನ್ನವಾಗಿ ತಮ್ಮ ನಾಯಕ ಮಂಜಣ್ಣನಿಗೆ ಶುಭ ಕೋರಿದ ಆರ್.ಕೆ. ಲಕ್ಷ್ಮೀಸಾಗರ್. ಮಧ್ಯರಾತ್ರಿ 12 ಗಂಟೆಗೆ ತಮ್ಮ ನೆಚ್ಚಿನ ನಾಯಕ ಆರ್ ಮಂಜುನಾಥ್ರವರ ಜನ್ಮದಿನವನ್ನು ಆಚರಿಸಿದ ಆರ್.ಕೆ. ಲಕ್ಷ್ಮೀಸಾಗರ್. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಆರ್ ಮಂಜುನಾಥ್ರವರ ಜನ್ಮದಿನವನ್ನು ಅವರ ಅಪ್ಪಟ ಅಭಿಮಾನಿ ಮತ್ತು ಬೆಂಬಲಿಗರಾದ ಹಾಗೂ ಹೆಗ್ಗನಹಳ್ಳಿ ವಾರ್ಡಿನ ಜನಸೇವೆಯ ಆಕಾಂಕ್ಷಿಯಾಗಿರುವ ಆರ್.ಕೆ. ಲಕ್ಷ್ಮೀಸಾಗರ್ ರವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಮಮತಾ ಆರ್.ಕೆ. ಲಕ್ಷ್ಮೀಸಾಗರ್ ರವರು ಆ ದಿನವನ್ನು ಸೇವಾ ದಿನವಾಗಿ ಆಚರಿಸಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಆರ್ ಮಂಜುನಾಥ್ ರವರ ಮೇಲಿನ ಅಭಿಮಾನವನ್ನು ಪ್ರದರ್ಶಿಸಿದರು. ಆರ್ ಮಂಜುನಾಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಆರ್.ಕೆ. ಲಕ್ಷ್ಮೀಸಾಗರ್ ರವರು ಮತ್ತು ಶ್ರೀಮತಿ ಮಮತಾ ಆರ್.ಕೆ. ಲಕ್ಷ್ಮೀಸಾಗರ್ ರವರು ತಮ್ಮ ಬೆಂಬಲಿಗರು ಹಾಗೂ ಮುಖಂಡರೊಟ್ಟಿಗೆ ಪ್ರಥಮವಾಗಿ ಹೆಗ್ಗನಹಳ್ಳಿಯ ಶ್ರೀ ಹನುಮಂತ ದೇವರಿಗೆ ವಿಶೇಷವಾಗಿ ಆರ್ ಮಂಜುನಾಥ್ ರವರ ಹೆಸರಿನಲ್ಲಿ ಪೂಜೆ ಸಲ್ಲಿಸಿ ನಂತರ 3 ವೃದ್ಧಾಶ್ರಮಗಳು ಹಾಗೂ ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ಆರ್ ಮಂಜುನಾಥ್ ಅವರ ಹೆಸರಿನಲ್ಲಿ ಅವರಿಗೆ ಸಿಹಿಯನ್ನು ವಿತರಿಸಿ ನಂತರ ಅನ್ನದಾನವನ್ನು ಸಹ ನೆರವೇರಿಸಿದರು. ಅದಷ್ಟೇ ಅಲ್ಲದೆ ತಮ್ಮ ನೆಚ್ಚಿನ ನಾಯಕ ಆರ್ ಮಂಜುನಾಥ್ ರವರಿಗೆ ಮಧ್ಯರಾತ್ರಿ 12 ಗಂಟೆಗೆ ಅವರ ನಿವಾಸಕ್ಕೆ ತೆರಳಿ ಲಕ್ಷ್ಮೀಸಾಗರ್ ರವರು ವಿಶೇಷವಾಗಿ ಅವರಿಗೆ ಸನ್ಮಾನಿಸುವ ಮೂಲಕ ಮತ್ತು ಕೇಕ್ ತಿನ್ನಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದ್ದು ಗಮನಾರ್ಹವಾಗಿದೆ. ಅದೇ ರೀತಿ ಮಂಜಣ್ಣನವರ ಕಚೇರಿ ಹತ್ತಿರ ಆಚರಿಸಲಾದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿಯೂ ಸಹ ಲಕ್ಷ್ಮೀಸಾಗರ್ ರವರು ಮತ್ತು ಶ್ರೀಮತಿ ಮಮತಾ ಲಕ್ಷ್ಮೀಸಾಗರ್ ರವರು ತಮ್ಮ ಬೆಂಬಲಿಗರು ಹಾಗೂ ಮುಖಂಡರು ಕಾರ್ಯಕರ್ತರೊಟ್ಟಿಗೆ ಭೇಟಿಯಾಗಿ ವಿಶೇಷವಾದ ಹಾರ ಹಾಕುವ ಮೂಲಕ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದರು. ಅಷ್ಟೇ ಅಲ್ಲದೆ ಇಡೀ ಕ್ಷೇತ್ರದಾದ್ಯಂತ 100 ಫ್ಲೆಕ್ಸ್ಗಳು, ಬ್ಯಾನರ್ಗಳು, 50 ಅಡಿಗಳ ಹಲವಾರು ಕಟೌಟ್ಗಳನ್ನು ಹಾಕಿಸಿ ತಮ್ಮ ನಾಯಕ ಮಂಜಣ್ಣನಿಗೆ ವಿಶೇಷವಾಗಿ ಅವರ ಅಪ್ಪಟ ಅಭಿಮಾನಿ ಆರ್.ಕೆ. ಲಕ್ಷ್ಮೀಸಾಗರ್ ಅವರು ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದ್ದು ಬಹಳ ವಿಭಿನ್ನವಾಗಿತ್ತು. ಮತ್ತು ತಮ್ಮ ಕಾರುಗಳ ಮೇಲೆ ಮಂಜಣ್ಣನವರ ಹುಟ್ಟುಹಬ್ಬದ ಪೋಸ್ಟರ್ಗಳನ್ನು ಹಾಕಿಸುವ ಮೂಲಕ ವಿಭಿನ್ನವಾಗಿ ಮತ್ತು ವಿಶೇಷವಾಗಿ ಮಂಜಣ್ಣನವರಿಗೆ ಲಕ್ಷ್ಮೀಸಾಗರ್ ಅವರು ಶುಭ ಕೋರಿ ತಮ್ಮ ಪ್ರೀತಿ, ವಿಶ್ವಾಸ ಮತ್ತು ಅಭಿಮಾನವನ್ನು ವ್ಯಕ್ತಪಡಿಸಿದ್ದರು. ಇಷ್ಟಕ್ಕೆ ಮುಗಿಯದೆ ಸಾವಿರಾರು ಜನರಿಗೆ ಲಾಡು ವಿತರಿಸುವ ಮೂಲಕ ಮತ್ತು 100 ಮಹಿಳೆಯರಿಗೆ ಸೀರೆಯನ್ನು ಹಂಚುವ ಮೂಲಕ ಮಂಜಣ್ಣನವರ ಹುಟ್ಟುಹಬ್ಬವನ್ನು ಒಂದು ಸೇವಾ ದಿನವಾಗಿ ಆಚರಿಸಿ ಒಂದು ಹಬ್ಬವಾಗಿ ಆಚರಿಸಿದರು ಎಂದರೆ ತಪ್ಪಾಗಲಾರದು. ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸರಳ ಸಜ್ಜನಿಕೆಯ ವ್ಯಕ್ತಿ, ನಮ್ಮ ಧೀಮಂತ ನನ್ನ ರಾಜಕೀಯ ಗುರುಗಳು, ಧೀಮಂತ ನಾಯಕರು, ನನಗೆ ಏನು ಜನಗಳಿಗೆ ಏನು ಸ್ಪಂದಿಸಲಿಕ್ಕೆ ಹೇಳ್ಕೊಟ್ಟಂಥ ನಾವು ಗುರುಗಳು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ರಾಜಕೀಯವಾಗಿ ನಾವು ಯಾವತ್ತೂ ತೊಡಗಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಮಂಜಣ್ಣನೇ ಕಾರಣ. ನಾವು ರಾಜಕೀಯವಾಗಿ ನಾವು ಹೊರ ಹೊಮ್ಮಿರೋದು ಹೆಗ್ಗನಹಳ್ಳಿ ಭಾಗದಲ್ಲಿ ನಾವೇನು ಇವತ್ತು ಹೊರ ಹೊಮ್ಮಿದ್ದೀವಿ ಅಂತ ಹೇಳಿದ್ರೆ ಅದು ಮಂಜಣ್ಣನೇ ಕಾರಣಕರ್ತರು. ಕೋವಿಡ್ ಟೈಮಲ್ಲಿ ಅವರು ನಮ್ಮ ಜೊತೆಗೂಡಿ ನಾವು ಅವರು ಜೊತೆಗೂಡಿ ಹೆಗ್ಗನಹಳ್ಳಿ ಭಾಗದಲ್ಲಿ ಸುಮಾರು ಜನಗಳಿಗೆ ಬೆಡ್ ಕೊಡಿಸೋವಂಥ ಕೆಲಸ ಮಾಡಿದ್ದೀವಿ, ಕಿಟ್ಗಳು ಕೊಡೋವಂಥ ಕೆಲಸ ಮಾಡಿದ್ದೀವಿ, ಅದೇ ರೀತಿ ವ್ಯಾಕ್ಸಿನೇಷನ್ ಮಾಡಿಸೋವಂಥ ಕೆಲಸ ಮಾಡಿದ್ದೀವಿ. ಆವತ್ತಿನ ಕಷ್ಟದಲ್ಲಿ ನಾವು ಕೈ ಜೋಡಿಸಿದ್ದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದು ನಾವು ರಾಜಕೀಯದಲ್ಲಿ ನಿಂತಿದ್ದೀವಿ. ಅವರು ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಮಂಜಣ್ಣವರೇ. ಏನು ಆ ವ್ಯಕ್ತಿಯ ಇವತ್ತು ಹುಟ್ಟುಹಬ್ಬ ಸಹಸ್ರಾರು ಜನಗಳು, ಅತಿ ಹೆಚ್ಚು ಕ್ಷೇತ್ರಾದ್ಯಂತ ಜನಗಳು ಇವತ್ತು ಬಂದು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಹೆಗ್ಗನಹಳ್ಳಿಯ ಜನಗಳು ಸಹ ವಿಶೇಷವಾಗಿ ಹೆಚ್ಚು ಜನಗಳು ಬಂದು ಇವತ್ತು ಅವರಿಗೆ ಶುಭಾಶಯ ನಾವೆಲ್ಲ ಸೇರಿ ಕೋರಕ್ಕೆ ಬಂದಿದ್ದೀವಿ. ಮಂಜಣ್ಣ ಅಂದ್ರೆ ನಮಗೇನೋ ಒಂಥರ ಹುಚ್ಚು. ಅವರು ಇಟ್ಟಿರೋಂಥ ನಮ್ಮ ಮೇಲೆ ಇಟ್ಟಿರೋಂಥ ಅಭಿಮಾನ ನಮ್ಗೆ ಆ ಥರ ಮಾಡಿಸ್ತದೆ. ಅವ್ರು ನಮಗೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ಆ ಪ್ರೀತಿನೇ ಆ ಥರ ನಮಗೆ ಮಾಡಿಸ್ತದೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅವರು ವಿಶೇಷವಾಗಿ ನಮ್ಮ ಮೇಲಾಗಲಿ ನಮ್ಮ ಹೆಗ್ಗನಹಳ್ಳಿ ಭಾಗದ ಜನರ ಮೇಲೆ ಇಟ್ಟಿರುವಂಥ ಪ್ರೀತಿ, ವಿಶ್ವಾಸನೇ ನಮ್ಮನ್ನು ಈ ಥರ ಮಾಡಿಸ್ತಾ ಇದೆ.
ಈ ದಾಸರಳ್ಳಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರಾದ ಮಂಜಣ್ಣನವರಿಗೆ ಫಸ್ಟಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀನಿ. ಅವ್ರಿಗೆ ಚಾಮುಂಡೇಶ್ವರಿ ಅವ್ರಿಗೆ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಇನ್ನೂ ಮುಂದಿನ ದಿನಗಳಲ್ಲಿ ಎಲೆಕ್ಷನಲ್ಲಿ ಅವ್ರು ದಾಸರಳ್ಳಿ ಕ್ಷೇತ್ರಕ್ಕೆ ಎಲೆಕ್ಷನಲ್ಲಿ ಗೆದ್ದು ನಮ್ಮೆಲ್ಲ ದಾಸರಳ್ಳಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಲಿ, ಇನ್ನೂ ಎಲ್ಲ ಒಳ್ಳೆಯದಾಗಲಿ. ಅವ್ರು ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಹ ಮಂಜಣ್ಣ, ಎಲ್ಲ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ.